ಪತ್ರ ಓದೋ ಸಮಯ ಅಲ್ವಾ? ಗುರುಜಿ, ಪತ್ರವನ್ನ ವಾಸಂತಿಯವರು ಬರೀತಿದ್ದಾರೆ. ಎಲ್ಲಿಂದ ಅಂತ ಹೇಳಿಲ್ಲ. ಪೂಜ್ಯ ಗುರುಗಳಾದ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳು. ಹಾಗೆ ದಿವ್ಯಾರವರಿಗೆ ವಂದನೆಗಳು ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಅಮ್ಮ. ಗುರುಜಿ, ಅವರು ಪತ್ರ ಬರ್ತಿರೋ ಕಾರಣ ಅವ್ರ ಮನೇಲಿ ಬಹಳನೇ ಕಷ್ಟ ಅಂತೆ. ಅವರು ಯಜಮಾನ್ರು ಯಾವುದೇ ಒಂದು ಕೆಲಸಕ್ಕೆ ಸೇರ್ಕೊಂಡ್ರು ಅದು ಮುಕ್ತಾಯ ಆಗಲ್ಲ. ಒಂಥರ ಸುಸ್ಥಿತಿಗೆ ನಾವು ಬರಕ್ ಸಾಧ್ಯನೇ ಆಗ್ತಾ ಇಲ್ಲ ಗುರುಜಿ. ಏನಕ್ಕೆ? ಯಾವ್ದಾದ್ರು ಪೂಜೆ ಪುನಸ್ಕಾರದಿಂದ ನಾವಿದ್ರೆ ಈ ಕಷ್ಟದಿಂದ ಹೊರಗೆ ಬರಬಹುದಾ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ತಂದೆ ಮನೆಯವರು ತುಂಬಾನೇ ಸ್ಥಿತಿವಂತರು. ಇತ್ತೀಚೆಗೆ ನಮ್ ಕಂಡ್ರೇನೆ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ನಮ್ಮ ತಾಯಿ ತುಂಬಾನೇ ಚುಚ್ಚು ಮಾತಾಡ್ತಾರೆ. ನಿಮ್ ಮನೇಲಿ ಕಾರ್ ಇಲ್ಲ, AC ಇಲ್ಲ, ಡೈನಿಂಗ್ ಟೇಬಲ್ ಇಲ್ಲ ಅಂತ. ನಮ್ಮ ಅಕ್ಕ ತುಂಬಾ ಸ್ಥಿತಿವಂತೆ, ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ತಂದೆದು ಆಸ್ತಿ ಬಂತು. ನಾವು ಭಾಗ ಕೇಳಿದ್ರೆ ಅದು ಭಾಗ ಕೊಡ್ತಾ ಇಲ್ಲ. ಅದ್ರಲ್ಲೂ ಕೂಡ ಕೇಳೋದ್ ತಪ್ಪ ಗುರುಜಿ. ದಯಮಾಡಿ ನಮ್ಮ ಕಷ್ಟಗಳಿಗೆ ಪರಿಹಾರ ನೀಡಿ, ನಾವು ಸುಸ್ಥಿತಿಗೆ ಬರೋದಕ್ಕೆ ಸಹಕಾರ ನೀಡಿ ಅಂತಿದ್ದಾರೆ. ವಾಸಂತಿ ನೋಡಿ, ಇವತ್ತು ತಂದೆ ತಾಯಿಂದರು ಏನು ದೂರ ತಳ್ಳಿದ್ದಾರೆ, ಇದು ಚಾಲೆಂಜ್ ಆಗಿ ತಗೋಬೇಕು. ನೀವು ಚಾಲೆಂಜ್ ಆಗಿ ತಗೊಂಡು ಜೀವನದಲ್ಲಿ ಅಭಿವೃದ್ಧಿ ಪಡ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ಯಜಮಾನರಿಗೆ ಕಷ್ಟ ಇದೆ ಅಂದರೆ, ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಇವತ್ತಿನ ದಿವಸ ತಾಯಾದವಳು ಆ ಕಡೆನೇ ವಾಲಿದಾಳೆ ಅಂದರೆ ಕುಜನ್ ಜೊತೆ ಗ್ಯಾರಂಟಿ ಶುಕ್ರ ಇದ್ದರೆ ಆ ರೀತಿ ತಾಯಿಂದರು ವಾಲ್ತಾರೆ. ಸಾಧಾರಣವಾಗಿ ಕೆಲವರು ಒಳ್ಳೆ ತಾಯಿಂದಿರ್ತಾರೆ, ಕೆಲವರು ಕೆಟ್ಟ ತಾಯಿಂದಿರ್ತಾರೆ ಅಂತ. ಯಾವತ್ತೂ ಎಲ್ಲ ತಾಯಿಂದರು ಒಳ್ಳೆಯವರೇ, ಆದರೆ ಪರಿಸ್ಥಿತಿ ಹಾಗೆ ಮಾಡಿಸತ್ತೆ. ಒಂದು. ಎರಡನೇದಾಗಿ ಕೆಲವು ತಾಯಿಂದರು ನಿಜವಾಗ್ಲೂ ಅದೇನೋ ಮಕ್ಕಳನ್ನೇ ದೂಷಿಸ್ತಾರೆ. ಬೇರೆಯವರು ದೂಷಿಸೋದಿರಲಿ, ಸ್ವತಃ ಸ್ವಂತ ಮಕ್ಕಳನ್ನ ದೂಷಿಸ್ತಾ ಇರ್ತಾರೆ. ಅದು ಹೆಣ್ಣು ಮಕ್ಕಳನ್ನೂ ಕೆಲವರು ದೂಷಿಸ್ಬಿಟ್ಟು ಬರೀ 24 ಗಂಟೆ ಗಂಡು ಮಕ್ಕಳ ಸಪೋರ್ಟು ಇಲ್ಲ, ಕೆಲವರೆಲ್ಲ ಗಂಡು ಮಕ್ಕಳು ಸಪೋರ್ಟ್ ಬಿಟ್ಬಿಟ್ಟು ಹೆಣ್ಣು ಮಕ್ಕಳಿಗೇ ಒದ್ದಾಡ್ತಿರ್ತಾರೆ. ಯಾವಾಗಲೂ ಗಂಡು ಮಕ್ಕಳನ್ನ ಕೆರೆ ಮಾಡಲ್ಲ. ಎದೇನೋ ಗೊತ್ತಿಲ್ಲ, ಎಷ್ಟು ಜನ ಆದರೂ ಒಂದು ಕಣ್ಣಿಗೆ ಬಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂದರೆ ಕೆಲವರಿಗೆ ಹುಟ್ಟು ಸುಗಾಣ. ಆ ಹುಟ್ಟು ಸ್ವಭಾವ ಹೇಗೆ ಅಂದರೆ, ಹಳ್ಳಿಲಿ ಹುಟ್ಟುಬಿಟ್ಟು ಇವ್ನು ಕರ್ಕೊಂಬಂದು ಪಟ್ಟಣದಲ್ಲಿ ಏನಾದರೂ ಕೂರಿಸ್ಬಿಟ್ಟಿರ್ತಾರೆ. ದೊಡ್ಡ ಕೋಟ್ಯಾಧೀಶ್ವರನಿಗೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಮದುವೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಹೀಗೆ ಕರ್ಕೊಂಬಂದು ಎಲ್ಲೋ ಹಳ್ಳಿ ಗಮಾರನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಂಬಿಟ್ರೆ ಅವಳೇನಾಯಿತು, ಬೀದಿಲಿ ಹೋದವಳನ್ನ ಎಲ್ಲ ಹಣದ ಸುಪ್ಪತ್ತಿಗೆ ಮೇಲೆ ಕುಡಿಸ್ಬಿಟ್ಟಂಗೆ, ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಬಂದಂಗೆ. ಆವತ್ತಿಂದ ದಿಮಾಗ್ ಬಂದ್ಬಿಡುತ್ತೆ. ನೋಡಿ ಹೆಂಗಿರುತ್ತೆ ಅಂದರೆ, ತಾನೇ ಸ್ಟೇಟಸ್ ಆಡ್ದಂಗೆ ಆಡ್ತಿರ್ತಾಳೆ. ರಾತ್ರಿ ಬೆಳಗ್ಗೆ ಎಲ್ಲ, ನೆನ್ನೆ ಬೆಳಗ್ಗೆ ದುಡ್ಡು ಕಷ್ಟಪಟ್ಟು ದುಡ್ದಿರೋದು ಅವ್ರಿಗೆ ಇಲ್ಲ, ತುಂಬಿದ ಕೂಡ ತುಳ್ಕಲ್ಲ. ಇವ್ರುಗಳಿಗೆ ದುರಹಂಕಾರ. ಎಲ್ಲರೂ ಹೇಳಿ ನೋಡಿ, ಹೇಳ್ತೀನಿ, ದುಡ್ಡು ಇರ್ತಕ್ಕಂಥವ್ರು ಎಲ್ಲರಿಗೂ ದುರಹಂಕಾರ ಅಂತ ಹೇಳೋಕ್ಕಾಗಲ್ಲ. ದುಡ್ಡು ಇಲ್ಲದೆ ಇರತಕ್ಕಂಥವ್ರು ಎಲ್ಲರೂ ಕೆಟ್ಟದವ್ರೆ ಅಂತ ಹೇಳೋಕ್ಕಾಗಲ್ಲ. ಜೀವನದಲ್ಲಿ ಏನು ಅಂದರೆ, ಒಂದೊಂದು ಸಮಯಕ್ಕೆ ಕೆಲವ್ರಿಗೆ ಒಳ್ಳೆಯದಾಗತ್ತೆ, ಕೆಲವ್ರಿಗೆ ಕೆಟ್ಟದಾಗತ್ತೆ. ನಿಮ್ಮ ಟೈಮ್ ಕೆಟ್ಟದಷ್ಟೇ. ಈಗ ಅವರಿಬ್ಬರು ಹಳ್ಳಕ್ಕೆ ಬಿದ್ದಾಗ ನೀವು ಮೇಲೆ ಬಂದಾಗ ಆವಾಗ ಏನು ಮಾಡ್ತಾರಂತೆ, ನಿಮ್ಮ ತಾಯಿ ಅವಳನ್ನೇ ಹಿಡ್ಕೊಂಡು ಕೂತಿರ್ತಾರಂತೆ ಅಷ್ಟೇ. ಆ ಟೈಮಲ್ಲಿ ಕೇರ್ ಮಾಡಬಾರ್ದು. ಅದಕ್ಕೆ ಹೇಳೋದು, ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಎಷ್ಟು ಕೆಟ್ಟದಿರುತ್ತೋ ಅಷ್ಟು ಒಳ್ಳೇದಾಗತ್ತೆ ಅಂತ. ಚಳಿದಂತ ಮಂಚದಕ್ಕೆ ಅಂತ. ಇವತ್ತು ಅವ್ರು ಮಾಡ್ತಿದ್ದಾಗ ಚಾಲೆಂಜ್ ತೊಗೊಂಡು ಮಾಡಬೇಕು ಅನ್ನೋದು ನಿಮಗೆ ನಾನು ಪ್ರಯತ್ನ ಪಟ್ಟು ಹೇಳ್ತಾ ಇರೋ ವಿಚಾರ. ನಿಮ್ಮ ಯಜಮಾನರಿಗೆ ಟೈಮ್ ಏನಾಗಿದೆ, ಯಾವತ್ತು ಅತ್ತೆಯಾದವಳು ತನ್ನ ಮಗಳ ಮೇಲೆ ದೂರ್ತಾ ಇದ್ದಾಳೆ ಅಥವಾ ತಾಯಾದವಳು ಮಗಳನ್ನ ದೂರ್ತಾ ಇದ್ದಾಳೆ ಅಂದರೆ, ಶುಕ್ರನಿಗೆ ನೀಚನಾಗಿದ್ದ ಪಕ್ಷದಲ್ಲಿ, ಅವನು ನೀಚ ಸ್ಥಾನದಲ್ಲಿ ಕೂತಿದ್ದಾಗ ಕುಜನ ಜೊತೆಗೆ ಕೂತಿದ್ದರೆ, ಅಥವಾ ಕುಜ ಅಂದರೆ ಋಣ, ಅಣ್ಣ ತಮ್ಮಂದರು, ಸಹೋದರಿಗಳು, ಅಕ್ಕ ತಂಗಿರು ಅಂತ ನಾವು ಹೇಳ್ತೀವಿ ಸಾಧಾರಣವಾಗಿ. ಆ ಸಮಯಕ್ಕೆ ಕೂತ್ಕೊಂಡಾಗ ದುಡ್ಡಿನ ಮೇಲೆ ವ್ಯಾಮೋಹಕ್ಕೆ ಶುಕ್ರ, ದುಡ್ಡಿನ ಮೇಲೆ ವ್ಯಾಮೋಹ ಅಂತಕ್ಕಂಥದ್ದಕ್ಕೆ ಋಣ ಅಂದರೆ ಪೂರ್ವ ಪುಣ್ಯದ ಸ್ಥಾನದಲ್ಲಿ ದುಡ್ಡಿನ ವ್ಯಾಮೋಹ ಇರುವಂಥ ಸ್ಥಳದಿಂದ ತಾಯಿ ದೂರ ಅಂದರೆ ಚಂದ್ರ, ಮಂಗಳ, ಶುಕ್ರ ಮೂರೂ ದೋಷಕರಾಗಿರ್ತಕ್ಕಂಥ. ಅದಕ್ಕೆ ನಿಮ್ಮ ಯಜಮಾನರಿಗೆ ಚಂದ್ರ ಚೆನ್ನಾಗಿಲ್ಲ, ಆದ್ದರಿಂದ ನಿನಗೆ ನಿಮ್ಮ ತಾಯಿ ದೂರ ತಳ್ತಿದ್ದಾರೆ. ನಿಮ್ಮ ಯಜಮಾನರಿಗಿಂತ ನಿನಗೇನಾಗಿದೆ, ಕುಜ ಶುಕ್ರ ಇಬ್ಬರೂ ನೀಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಯಜಮಾನರಿಗೆ ಕೆಲಸ ಕಾರ್ಯ ಸಿಗ್ತಾ ಇಲ್ಲ. ಈಗ ನಿಮ್ಮ ಪರಿಸ್ಥಿತಿ ಆಗಿದೆ ಅಂದರೆ 7.5 ನಡೆಯೋಕ್ಕಿಂತ ಈ ಪಂಚಮ ಶನಿ ಅಷ್ಟಮ ಶನಿ ಇದೆಯಲ್ಲ ಭಾಳ ಡೇಂಜರು. 7.5 ಫಸ್ಟ್ ಟೈಮ್ ಕೆಟ್ಟೋದಾಗ ಆಮೇಲೆ ಬಂದು ಒಳ್ಳೇದು ಮಾಡುತ್ತೆ, ಇಲ್ಲ ಫಸ್ಟ್ ಒಳ್ಳೇದು ಮಾಡಿಬಿಟ್ರೆ ಹೋಗುವ ಕೆಟ್ಟದ್ದು ಮಾಡುತ್ತೆ. ಮೊದಲೇ ನಾನು ಎಲ್ಲರಿಗೂ ಹೇಳಿದ್ದೀನಿ, ಏನು ಅಂದರೆ ಕೆಟ್ಟದ್ದು ಮಾಡ್ಬಿಡಪ್ಪ, ಆಮೇಲೆ ಹೋಗ್ತಾ ಒಳ್ಳೇದು ಮಾಡೋಕ್ಕೆ ಹೋಗಲಿ 7 ವರ್ಷದಲ್ಲಿ ಅಂತ ಹೇಳ್ತೀವಿ. ಆದರೆ ಈ ಪಂಚಮ ಶನಿ ಅಷ್ಟಮ ಶನಿ ಏನಿದೆ 2.25 ವರ್ಷ 1.25 ವರ್ಷ, ಈ ಸಮಯದಲ್ಲಿ ಭಾಳಷ್ಟು ಕಷ್ಟ ಏನಿದೆ ಅಂದರೆ, ನೀವುಗಳು ಮದುವೆ ಆದ ಸಮಯದಿಂದ ಹಿಡಿದು ಇವಾಗಿನವರೆಗೂ ಅವರಿಗೆ ಅಷ್ಟಮ ಶನಿ, ಪಂಚಮ ಶನಿ. ನಿನಗೆ ಅದೇ ಸಮಯಕ್ಕೆ ಈಗ ಅಷ್ಟಮ ಶನಿ, ಅವ್ರಿಗೆ ಪಂಚಮ ಶನಿ. ಎರಡಕ್ಕೂ ಗಂಡ ಹೆಂಡತಿಗೆ ಇಬ್ಬರಿಗೂ ಆ ಥರ ಶನಿ ಇದ್ದಾಗ ಸ್ವಂತದವ್ರು ದೂರ ಆಗ್ಬಿಡ್ತಾರೆ. ಈ ರೀತಿ ಕಷ್ಟಗಳು. ಅದಕ್ಕೆ ನೀವೇನು ಮಾಡಬೇಕು, ಚಂದ್ರನಿಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಾನು ಮೊದಲೇ ಒಂದು ಸಲ ಏನು ಹೇಳಿದ್ದೀನಿ, ತೀರ್ಥವನ್ನು ನೀರಿಗೆ ಹಾಕಿ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು. ಈ ಶನಿ ಪ್ರಯೋಗ ಮತ್ತು ಚಂದ್ರ ಪ್ರಯೋಗ, ಮನೆಯಲ್ಲಿರ್ತಕ್ಕಂಥ ಪ್ರಯೋಗಕ್ಕೆ ಆ ಕೂಷ್ಮಾಂಡ ಬಲಿ ಅಂದರೆ ಕುಜನ ಋಣವನ್ನು ತೀರಿಸೋದು, ತಂದೆ ತಾಯಿಯಿಂದ ಅಥವಾ ತಾಯಿಯಿಂದ ದೂಷಿಸಲ್ಪಟ್ಟಿರತಕ್ಕಂಥವ್ರಿಗೆ ಬಲಿಹರಣ. ಅದಕ್ಕೆ ಗುರುದೋಷ ಅಂತ ಕರಿತೀವಿ, ಅದು ಬಲಿಹರಣ. ಆ ಬಲಿಹರಣ ಏನು ಮಾಡ್ತಾರೆ, ವಾಸ್ತು ಬಲಿ. ಮನೇಲಿ ಅಕಸ್ಮಾತ್ ದೋಷಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದ್ದರೆ ಈ ರೀತಿ ಮಾಡಿಕೊಂಡ್ರೆ
ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಿಲ್ಲದೆ ಮಾರ್ಪಾಡಾಗತ್ತೆ, ಮನಸ್ಸಲ್ಲಿ ಮಾರ್ಪಾಡಾಗತ್ತೆ, ಕಲಹದಿಂದ ದೂರ ಆಗ್ತೀರಾ. ಅವ್ರ ಅಕಸ್ಮಾತ್ ಹತ್ತಿರ ಆಗದೇನೂ ಪರವಾಗಿಲ್ಲ, ನೀವು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಅವ್ರ ಅಡ್ಡಿ ಆಚಂಕ ನಿಮ್ಮ ಮನಸ್ಸಿಗೆ ಕೆಡಿಸಲ್ಲ. ಒಳ್ಳೇದಾಗಲಿ. ಒಂದು ಹೇಳ್ತೀನಮ್ಮ, ಏನೇ ಕಾರಣಕ್ಕೂ ಅಕ್ಕನಿಗಿದೆ ಅಥವಾ ನಿಮ್ಮ ತಾಯಿಗಿದೆ, ಅವ್ರಿಗೆ ಯಶಸ್ಸು ಕೀರ್ತಿದೆ, ಇದ್ರ ಬಗ್ಗೆ ಮಾತ್ರ ವ್ಯಾಮೋಹ ಇಟ್ಕೋಬೇಡ. ನನ್ನ ಹಣೆ ಬರದಲ್ಲಿ ಇಷ್ಟೇ ಬರ್ದಿರೋದು, ನನ್ನ ಹಣೆ ಬರದಲ್ಲಿ ಏನೇ ಆಗಿರುತ್ತೋ ಇಷ್ಟು ಮಟ್ಟಕ್ಕೆ ಸಾಕು. ಎಲ್ರಿಗೂ ರಾಜ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಪೂರ್ತಿಯಾಗಿ ಅಟೆಂಡರ್ ಆಗೋಕ್ಕಾಗಲ್ಲ. ಎಲ್ಲರೂ ರಾಜರಾದರೆ ಅಟೆಂಡರ್ ಆಗೋನು ಯಾರು ಅಂದರೆ ಏನಾದರೂ ಸೇನಾಧಿಪತಿ ಆಗೋದೇನು, ಎಲ್ಲರೂ ಡಾಕ್ಟರ್ ಆದರೆ ಅಟೆಂಡ್ ಆಗೋನು. ಅದಕ್ಕೆ ದೇವರು ಒಬ್ಬೊಬ್ಬರನ್ನ ಹಿಂಗೆ ಇಟ್ಟಿರ್ತಾನೆ ನಿಮ್ಮ ಕರ್ಮ ಅಂತ. ಈ ಸರಿ ನೀನು ದೇವ್ರ ಪ್ರಾರ್ಥನೆ ಮಾಡ್ಕೋ, ನಿನಗೆ ಇಷ್ಟೊಂದು ಟೈಮ್ ಕೊಟ್ಟಿದ್ದಾನೆ. ಇವತ್ತು ನೀವು ಪತ್ರ ಬರೆದಿರೋದೇನೋ ದೇವರ ನಂಬಿಕೆಯಲ್ಲಿ ಇದೆಯಾ? ಅವರಿಬ್ಬರು ದೇವ್ರ ನಂಬಿಕೆಯಲ್ಲಿ ಇಲ್ಲವೇ ಇಲ್ಲ. ನಿಮ್ಮ ತಾಯಿ ಆಗಲಿ ನಿಮ್ಮ ಅಕ್ಕ ಆಗಲಿ ನೀವು ದೇವ್ರ ನಂಬಿಕೆ. ಅವ್ರಿಗೇನು ಕಾಣಿದ್ಯೋ ವಿನಾಶಕಾಲ ವಿಪರೀತ ಬುದ್ಧಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ರಾಮಕೃಷ್ಣ ಅಂತಿರೋ, ನಿಮ್ಮ ಕುಟುಂಬ ಚೆನ್ನಾಗಾಗಲಿ ನಾನು ಹಾರೈಸ್ತೀನಿ. ಭಗವಂತ ಕೃಪಾ ಕಟಾಕ್ಷದಲ್ಲಿ ಯಾವ ಕಾಲಕ್ಕೂ ಕೆಟ್ಟ ನಿರ್ಧಾರಗಳು ತಗೋಬೇಡ. ಒಳ್ಳೆ ನಿರ್ಧಾರಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವ್ರ ಮೇಲೆ ಭಾರ ಹಾಕು, ಖಂಡಿತ ಒಳ್ಳೇದಾಗಲಿ.